ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಪ್ರಾವಿಣ್ಯತಾ ವಿಡಿಯೋ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಾವೆಲ್ಲರೂ ಕೆಸೆಟ್ ಪರೀಕ್ಷೆಯ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೀರಿ. ಕೆಸೆಟ್ ರಿಸಲ್ಟ್ಸು ಯಾವಾಗ ಬರ್ಬೋದು, ನಮ್ಮೆಲ್ಲರ ರಿಸಲ್ಟನ್ನು ನಾವು ಯಾವಾಗ ನೋಡ್ಕೋಬೋದು ಅನ್ನೋ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಕಾಯ್ತಾ ಕೊಳ್ತಿದ್ದೀರಿ. ಕೆಸೆಟ್ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಕೆಸೆಟ್ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂದರೆ ಸ್ನೇಹಿತರೆ, ಇದೇ ತಿಂಗಳ 19ರವರೆಗೆ ಅಂದರೆ 19 ಅಕ್ಟೋಬರ್ 2020ರವರೆಗೆ ನಿಮಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಸಮಯಾವಕಾಶಗಳನ್ನು ಕೊಟ್ಟಿದ್ರು. ಈ ಸಮಯಾವಕಾಶದಲ್ಲಿ ನೀವು ಯಾವೆಲ್ಲ ಕ್ವಶನ್ಗಳಿಗೆ ಅಬ್ಜೆಕ್ಷನ್ ಅನ್ನು ಸಲ್ಲಿಸಿದಿರಿ, ಆ ಅಬ್ಜೆಕ್ಷನ್ಗಳನ್ನು ಅವ್ರು ಏನು ಮಾಡ್ತಾರೆ ಈಗ ಅಂತಂತಂದ್ರೆ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನು ಮಾಡಿರ್ತಾರೆ. ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅಂತಂದ್ಬಿಟ್ಟು ಅವರೆಲ್ಲರಿಗೂ ಅದನ್ನು ಫಾರ್ವರ್ಡ್ ಮಾಡಿಕೊಡ್ತಾರೆ. ನಿಮ್ಮ ಅಬ್ಜೆಕ್ಷನ್ಗಳನ್ನು ಅವಲೋಕಿಸಿದಂತಹ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ನಿಮ್ಮ ಅಬ್ಜೆಕ್ಷನ್ ಸರಿಯಾಗಿದ್ದ ಪಕ್ಷದಲ್ಲಿ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಅಬ್ಜೆಕ್ಷನ್ ಸರಿಯಾಗಿಲ್ದಿದ್ರೆ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಂದ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಿಂದ ಅವರು ಒಪಿನಿಯನ್ ಅನ್ನು ಕೇಳಿರ್ತಾರೆ. ಫ್ರೆಂಡ್ಸ್, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಒಪಿನಿಯನ್ ಬಂದ ನಂತರ ಫೈನಲ್ ಕೀ ಆನ್ಸರ್ ಅನ್ನು ನಿಮಗೆ ಬಿಡ್ತಾರೆ. ಫೈನಲ್ ಕೀ ಆನ್ಸರ್ ಆಧಾರದ ಮೇಲೆ ನಂತರ ನಿಮ್ಮ ಎಲ್ಲ ಪೇಪರ್ಗಳ ವ್ಯಾಲ್ಯೂಯೇಷನ್ ಶುರುವಾಗುತ್ತೆ. ಆ ವ್ಯಾಲ್ಯೂಯೇಷನ್ ಶುರುವಾದ ನಂತರ ನಿಮಗೆ ರಿಸಲ್ಟ್ಸ್ ಅನ್ನು ಕೊಡ್ತಾರೆ. ಫ್ರೆಂಡ್ಸ್, ಇದಿಷ್ಟು ಪ್ರೋಸೆಸ್ ಆಗೋದಕ್ಕೆ ಇನ್ನೂ ಕನಿಷ್ಠ ಪಕ್ಷ 120 ದಿವಸ ಬೇಕಾಗುತ್ತೆ. ನನ್ನ ಅನಿಸಿಕೆಯಲ್ಲಿ ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಕೆಸೆಟ್ ಪರೀಕ್ಷೆಯ ಫಲಿತಾಂಶಗಳು ಬರಬಹುದು ಅನ್ನೋ ನಿರೀಕ್ಷೆನ ನೀವು ಇಟ್ಕೋಬಹುದು. ಫ್ರೆಂಡ್ಸ್, ಇದು ನಡೆಯುವಂಥ ಪ್ರೋಸೆಸ್ಸು. ಇದು ಸಾಕಷ್ಟು ಜನ ಕೇಳ್ತಾ ಇದ್ರು, ನಾವು ಅಬ್ಜೆಕ್ಷನ್ ಸಲ್ಲಿಸಾದ ನಂತರ ಏನು ಪ್ರೊಸೀಜರ್ ಇರುತ್ತೆ, ನಮ್ಮ ರಿಸಲ್ಟ್ಸ್ ಎಷ್ಟು ದಿವಸದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಆ ಒಂದು ನಿರೀಕ್ಷೆನಲ್ಲಿರೋರಿಗೆ ಈ ಒಂದು ವಿಡಿಯೋ. ಫ್ರೆಂಡ್ಸ್, ಕೆಸೆಟ್ ರಿಸಲ್ಟ್ಸ್ ಬರೋದು ಪ್ರಾಬಬಲಿ ಅಕ್ಟೋಬರ್ ಲಾಸ್ಟ್ ವೀಕ್ ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶಗಳು ನಿಮಗೆ ದೊರಕಬಹುದು ಅನ್ನೋ ಒಂದು ನಿರೀಕ್ಷೆನ ಇಟ್ಕೋಬಹುದು. ಫ್ರೆಂಡ್ಸ್, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇನ್ನೊಂದು ಸಂತೋಷದ ವಿಚಾರ, ಶುಭ ಸಮಾಚಾರ. ಅದೇನಪ್ಪಾ ಅಂತಂತಂದ್ರೆ, ಸಾಕಷ್ಟು ಜನ ನಮ್ಮ ಎಲ್ಲ ಜನರಲ್ ಪೇಪರ್ ವಿಡಿಯೋಗಳನ್ನ ವಾಚ್ ಮಾಡೋ ಎಲ್ಲ ಸ್ನೇಹಿತರು ಒಂದೇ ಒಕ್ಕೋರಲ್ನ ಕೋರಿಕೆ. ಅದೇನಪ್ಪಾ ಅಂತಂತಂದ್ರೆ, ಪೇಪರ್ 2ಗೂ ನಮಗೆ ವಿಡಿಯೋ ಮಾಡಿಕೊಡಿ, ಪೇಪರ್ 2 ಕ್ಲಾಸಸ್ ಅನ್ನ ಶುರು ಮಾಡಿ. ನಮಗೆ ಪೇಪರ್ 2ನಲ್ಲಿ ಕಷ್ಟ ಆಗ್ತಿದೆ, ಜನರಲ್ ಪೇಪರ್ನ ಆನ್ಸರ್ ಮಾಡೋದು ಈಸಿ ಅನಿಸ್ತಾ ಇದೆ ನಿಮ್ಮ ವಿಡಿಯೋಗಳನ್ನು ವಾಚ್ ಮಾಡಿದ ನಂತರ. ಬಟ್ ಪೇಪರ್ 2 ನಮ್ಮ ಸಬ್ಜೆಕ್ಟೇ ಆದ್ರೂ ನಮ್ಮ ಸಬ್ಜೆಕ್ಟ್ ಪೇಪರ್ಗಳನ್ನು ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಪ್ರಾವೀಣ್ಯತೆ ಕಡೆಯಿಂದ ನೀವು ನಮಗೆ ಪೇಪರ್ 2 ವಿಡಿಯೋಗಳನ್ನು ಮಾಡಿಕೊಡಿ ಅಂತ ಒಂದೇ ಒಕ್ಕರಲ್ಲಿನ ಕೋರಿಕೆಯನ್ನು ಮಾಡ್ತಾ ಇದ್ರಿ. ಫ್ರೆಂಡ್ಸ್, ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಾವು ಇವತ್ತಿನ ಅನೌನ್ಸ್ಮೆಂಟ್ ಅಲ್ಲಿ ಪೇಪರ್ 2 ವಿಡಿಯೋಗಳನ್ನು ಮಾಡಿಕೊಡ್ತೀವಿ ನಿಮಗೆ ಅನ್ನೋ ಒಂದು ಭರವಸೆನ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆ ನಿಮಿತ್ತ ನಾವು ಒಂದು ದೊಡ್ಡ ಟೀಮನ್ನೇ ರಚನೆ ಮಾಡಿದ್ದೀವಿ. ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸ್ಪರ್ಟ್ಗಳನ್ನು ಹುಡುಕಿ ಅವರೆಲ್ಲರದ್ದು ಒಂದು ಗುಂಪು ಮಾಡಿದ್ದೀವಿ. ನಾವೇ ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದೊಂದು ಸಬ್ಜೆಕ್ಟಿಂದ 2-3 ಎಕ್ಸ್ಪರ್ಟ್ಗಳನ್ನು ನಾವು ಈಗ ಆಲ್ರೆಡಿ ಕಲೆ ಹಾಕಿದ್ದೀವಿ. ಒಂದು ರಿಸೋರ್ಸ್ ಬ್ಯಾಂಕ್ ಅಂತಾನೆ ಕ್ರಿಯೇಟ್ ಮಾಡಿದ್ದೀವಿ. ಆ ರಿಸೋರ್ಸ್ ಬ್ಯಾಂಕ್ ಮುಖಾಂತರ ನಿಮಗೆ ಪೇಪರ್ 2 ವಿಡಿಯೋಗಳನ್ನು ಇನ್ನು ಮುಂದೆ ಪ್ರಾವೀಣ್ಯತಾ ಚಾನಲ್ನಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಒಂದು ಕೆಲಸ ಆಗುತ್ತೆ ಅನ್ನೋ ಒಂದು ಭರವಸೆ ಜೊತೆಗೆ ನಾವು ಪೇಪರ್ 2 ವಿಡಿಯೋಗಳನ್ನು ಶುರು ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಫ್ರೆಂಡ್ಸ್, ಈ ನಮ್ಮ ಪ್ರಾವೀಣ್ಯತೆ ಜೊತೆಗೆ ನಿಮ್ಮ ಎಲ್ಲರ ಸ್ನೇಹ ಸಂಬಂಧ ಹೀಗೆ ಮುಂದುವರಿತಿರ್ಲಿ. ಹೀಗೆ ನಿರಂತರವಾಗಿ ನಿಮ್ಮೆಲ್ಲರ ಕಲಿಕಾ ಪ್ರವೃತ್ತಿ ಹೀಗೆ ಗುಪ್ತಗಾಮಿನಿಯಂತೆ ಗಂಗಾ ಪ್ರವಾಹದಂತೆ ಹರಿತಾನೇ ಇರಲಿ ಅಂತ ಹೇಳ್ತಾ, ಯಾರೂ ಕೂಡ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಕೆಸೆಟ್ ಎಕ್ಸಾಮ್ ಅನೌನ್ಸ್ ಆದಮೇಲೆ ಓದೋದಕ್ಕೆ ಶುರು ಮಾಡಬೇಡಿ. ಫ್ರೆಂಡ್ಸ್, ಅದು ತಪ್ಪಾಗುತ್ತೆ. ಈಗಲಿಂದನೇ ಶುರು ಮಾಡಿ. ಈಗೆಲ್ಲ ಯಾರ ಮುಂದಿನ ಕೆಸೆಟ್ ನಿರೀಕ್ಷೆಯಲ್ಲಿದ್ದೀರಿ, ಡೈಲಿ ½ an hour ಇದಕ್ಕೋಸ್ಕರ ಸ್ಪೇರ್ ಮಾಡಿ. ನಮ್ಮ ಪ್ರಾವೀಣ್ಯತಾ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳ್ತಾ, ನೀವಿನ್ನೂ ಯಾರು ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಮ್ಮ ಎಲ್ಲ ಪ್ರಾವೀಣ್ಯತಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಸೊ ಹಾಗೆ ನಿಮ್ಮ ಕಲಿಕೆಯ ಜೊತೆಗೆ ನಮ್ಮ ಪ್ರಾವೀಣ್ಯತೆ ಇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.